ಹಬ್ಬ ಸಾಲು ಸಾಲು ರಜೆ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬಸ್ ಸೇವೆಯನ್ನ ಒದಗಿಸಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳವಾಗಿದೆ. ಸಾಲು ಸಾಲು ರಜೆಗಳು ಇದರ ಜೊತೆಗೆ ಹಬ್ಬ ಕೂಡ ಇದೆ. ಕೆಎಸ್ಆರ್ಟಿಸಿಯಿಂದ ಹೆಚ್ಚುವರಿ 450 ಬಸ್ಗಳ ಕಾರ್ಯಾಚರಣೆ ಆರಂಭವಾಗಿದೆ. ಹೆಚ್ಚುವರಿಯಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ 250 ಬಸ್ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ರಾಜ್ಯದ ಒಳಗಡೆ ಹೆಚ್ಚುವರಿಯಾಗಿ ಒಟ್ಟಾರೆಯಾಗಿ 450 ಬಸ್ಗಳು ಕಾರ್ಯಾಚರಣೆ ಮಾಡ್ತಾ ಇದೆ. ಅಂದ್ರೆ ಮೆಜೆಸ್ಟಿಕ್ ನಿಂದಲೇ 250 ಹೆಚ್ಚುವರಿ ಬಸ್ಗಳನ್ನ ಬಿಡಲಾಗಿರುವಂತದ್ದು. ಇದರ ಜೊತೆಗೆ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ನಿಗಮಗಳ ಅಡಿಯಲ್ಲಿ ಬರೋದಾದ್ರೆ 450 ಹೆಚ್ಚುವರಿ ಬಸ್ಗಳನ್ನ ಟೋಟಲ್ ಆಗಿ ಕಾರ್ಯಾಚರಣೆಗೆ ಇಳಿಸಲಾಗಿದೆ. ಕರ್ನಾಟಕದಿಂದ ಅಂತಾರಾಜ್ಯಕ್ಕೆ 60 ಬಸ್ಗಳು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಮುಂಗಡವಾಗಿ 150 ಬಸ್ಗಳು ಬುಕ್ ಮಾಡಿರುವಂತಹ ಪ್ರಯಾಣಿಕರು. ಇದರ ಜೊತೆಗೆ ಬಸ್ಗಳಿಗೆ ಬರುವಂತವರ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಬಸ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಇದರ ಜೊತೆಗೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಸಹಜವಾಗಿಯೇ ಇರುವಂಥದ್ದು. ಕೇವಲ ಬಸ್ಗಳಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಜನ ತಮ್ಮ ಓನ್ ವೆಹಿಕಲ್ಗಳಲ್ಲಿ ಹೋಗುವಂಥವ್ರು ಇರ್ತಾರೆ, ಬೈಕ್ಗಳಲ್ಲಿ, ಕಾರ್ಗಳಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗುವಂಥವರು ಸಾಕಷ್ಟು ಜನ ಇರ್ತಾರೆ. ಆ ಕಾರಣದಿಂದಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ಇವತ್ತು ವಾಹನಗಳ ದಟ್ಟಣೆ ಹೆಚ್ಚಿನದಾಗಿ ಕಾಣ್ತಾ ಇದ್ದದಂಥದ್ದನ್ನು ಕೂಡ ಗಮನಿಸಬಹುದಾಗುತ್ತೆ. ಸಾಲು ಸಾಲು ರಜೆ ಇದ್ದಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಕಾಡ್ತಾ ಇತ್ತು. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಸಾಮೂಹಿಕ ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ. ವೈದ್ಯ ಪೋಷಕರಿಂದ ಸಾಮೂಹಿಕ ಅತ್ಯಾಚಾರ ಆರೋಪವನ್ನು ಮಾಡಲಾಗಿದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಆದರೆ ಇದು ಕೇವಲ ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ, ಸಾಮೂಹಿಕ ಅತ್ಯಾಚಾರ ಅನ್ನೋ ಆರೋಪವನ್ನು ಪೋಷಕರು ಮಾಡ್ತಾ ಇದ್ದಾರೆ. ವೈದ್ಯ ದೇಹದಲ್ಲಿ 150 mgಯಷ್ಟು ವೀರ್ಯ ಪತ್ತೆಯಾಗಿದೆ. ಇದು ಸಾಮೂಹಿಕ ಅತ್ಯಾಚಾರವನ್ನ ಸೂಚಿಸುತ್ತೆ. ಅತ್ಯಂತ ಕ್ರೌರ್ಯ, ಹಿಂಸಾತ್ಮಕವಾಗಿ ದಾಳಿ ನಡೆದಿದೆ. ಮಗಳ ದೇಹದ ಹಲವು ಭಾಗಗಳಲ್ಲಿ ಹಲ್ಲೆಯ ಗುರುತಿದೆ. ಮರಣೋತ್ತರ ಪರೀಕ್ಷೆ ವರದಿಯನ್ನ ಉಲ್ಲೇಖಿಸಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೋಲ್ಕತ್ತಾ ಹೈಕೋರ್ಟ್ಗೆ ವೈದ್ಯ ಪೋಷಕರು ಮಾಹಿತಿಯನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿ ಮಾಡಿರುವಂತಹ ಕೆಲಸ ಅಲ್ಲ, ಅತ್ಯಾಚಾರ ಅಲ್ಲ, ಇದು ಸಾಮೂಹಿಕ ಅತ್ಯಾಚಾರ. ಎಷ್ಟೊಂದು ಕ್ರೌರ್ಯವನ್ನ ಮೆರೆಯುವುದಕ್ಕೆ ಒಬ್ಬನಿಂದ ಸಾಧ್ಯ ಇಲ್ಲ. ಸಾಮೂಹಿಕ ಅತ್ಯಾಚಾರ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ವೈದ್ಯೆಯ ಪೋಷಕರು ಕೋರ್ಟ್ ಮೊರೆ ಹೋಗಿದ್ದಾರೆ. ವೈದ್ಯೆಯ ದೇಹದಲ್ಲಿ 150 mgಯಷ್ಟು ವೀರ್ಯ ಪತ್ತೆಯಾಗಿದೆ. ಇದು ಸಾಮೂಹಿಕ ಅತ್ಯಾಚಾರವನ್ನು ಸೂಚಿಸುತ್ತೆ. ಅತ್ಯಂತ ಕ್ರೌರ್ಯ, ಹಿಂಸಾತ್ಮಕವಾಗಿ ದಾಳಿಯನ್ನ ಮಾಡಿದ್ದಾರೆ. ಮಗಳ ದೇಹದ ಹಲವು ಭಾಗಗಳಲ್ಲಿ ಹಲ್ಲೆಯಾಗಿರುವಂತಹ ಗುರುತಿದೆ. ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಉಲ್ಲೇಖವಾಗಿದೆ. ಇದು ವೈದ್ಯೆಯ ಪೋಷಕರು ಮಾಡ್ತಾ ಇರುವಂತಹ ಆರೋಪ. ಇದ್ರ ಬಗ್ಗೆ ಮತ್ತಷ್ಟು ತನಿಖೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಇದೆಲ್ಲವೂ ಕೂಡ ನೇರ ದೃಶ್ಯಾವಳಿಗಳು. ಅಂದರೆ ತಡರಾತ್ರಿ ಆದರೂ ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವೈದ್ಯ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಕೈ ಜೋಡಿಸಿರುವಂಥದ್ದು. ಈ ಕೃತ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಇದು. ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಿರುವಂಥ ವರದಿ ಇದೆಯಲ್ಲ, ಅದನ್ನು ಕೇಳಿದ್ರೇ ಇಷ್ಟು ಕ್ರೌರ್ಯವನ್ನು ಮೆರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದಾಗಿ ಒಂದು ಕಡೆ ಆ ವೈದ್ಯ ಪೋಷಕರೇನಿದ್ದಾರೆ ಅವರು ಮಾಡ್ತಾ ಇರುವಂಥ ಆರೋಪ ಅಂತಂದರೆ ಇದು ಕೇವಲ ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ, ಇದು ಸಾಮೂಹಿಕ ಅತ್ಯಾಚಾರ. ಕೇವಲ ಅತ್ಯಾಚಾರ ಮಾತ್ರವಲ್ಲ, ಅತ್ಯಂತ ಬರ್ಬರವಾಗಿ, ಭೀಭತ್ಸವಾಗಿ ಈ ಕೊಲೆಯನ್ನು ಮಾಡಲಾಗಿದೆ, ಅತ್ಯಾಚಾರ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀವಲ್ಲ, ದೇಶದಾದ್ಯಂತ ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳು, ವೈದ್ಯ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈದರಾಬಾದಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಹಲವಾರು ಕಡೆ ಇಡೀ ದೇಶದಾದ್ಯಂತ ಈ ಒಂದು ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ.